ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಪ್ರಥಮ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ, ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಾಗೆ ಇದು 3ನೇ ವಿಡಿಯೋ ಆಗಿರುತ್ತೆ. ಮೊದಲನೇ ವಿಡಿಯೋದಲ್ಲಿ ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನು ಯಾವುದು ಓದ್ಕೊಳ್ಬೇಕು ಅಂತ ಹೇಳಿಕೊಂಡು ಎಲ್ಲ ಅಧ್ಯಾಯವನ್ನು ಒಳಗೊಂಡಂತೆ ಬಹುಮುಖ್ಯ ಪ್ರಶ್ನೆಗಳನ್ನ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ, ಮೊದಲನೇ ವಿಡಿಯೋ ಆಯಿತಾ. ನೆಕ್ಸ್ಟು 2ನೇ ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಇಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಓದ್ಕೊಳ್ಳುವಾಗ 5 ಪ್ರಶ್ನೆಗಳನ್ನ ಏನು ಕೇಳಿರ್ತಾರೆ, ಈ 5 ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಕೇಳಿದ್ದಾರೆ ಅಂತ ನೋಡಿಕೊಂಡು ಆ ಅಧ್ಯಾಯದಲ್ಲಿ ಬರುವಂತಹ ಉಳಿದ ಪ್ರಮುಖ ಪ್ರಶ್ನೆಗಳು ಮತ್ತು ಹಾಗೂ ಅದಕ್ಕೆ ಉತ್ತರಗಳನ್ನ ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ, ನಿಮಗೆ 5 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಯಾವ ರೀತಿಯಾಗಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂತಹ ಐಡಿಯಾ ಕೂಡ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ. ಹೊಂದಿಸಿ ಬರೆಯಿರಿ. ಯಾಕೆ ಒಂದು ಕ್ವಶನ್ ಪೇಪರ್ನ ಇಟ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿವಾಗ ಒಂದು ಸೆಟ್ ಇದೆ, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಒಂದು ಸೆಟ್ ಇದೆ ಅಲ್ವಾ. ಸೊ ಈ ಪಾಯಿಂಟ್ ಎ ಪಾಯಿಂಟ್ ಏನಿದೆ ಇದು ಒಂದು ಪಾಠದಿಂದ ಬಂದರೆ, ಬಿ ಪಾಯಿಂಟ್ ಒಂದು ಪಾಠದಿಂದ ಬಂದಿರುತ್ತೆ, ಸಿ ಪಾಯಿಂಟು ಇನ್ನೊಂದು ಪಾಠದಿಂದ ಕೇಳಿರ್ತಾರೆ, ಡಿ ಪಾಯಿಂಟು ಒಂದು ಪಾಠ, ಈ ಪಾಯಿಂಟು ಒಂದು ಪಾಠ. ಅಂದರೆ 5 ಪಾಠಗಳಿಂದ 5 ಅಧ್ಯಾಯಗಳಿಂದ ನಿಮಗೆ 5 ಪ್ರಶ್ನೆಯನ್ನು ತೆಗೆದು 5 ಅಂಕ ಹೊಂದಿಸಿ ಬರೆಯಿರಿಗೆ ಕೊಡುವಂಥದ್ದು. ಹಾಗಾಗಿ ಈ ವಿಡಿಯೋದಲ್ಲಿ ಈ ಪಾಯಿಂಟ್ಗಳನ್ನು ಯಾವ ಅಧ್ಯಾಯದಲ್ಲಿ ತೆಗೆದಿದ್ದಾರೋ ಪ್ರಮುಖವಾಗಿ ಬರುವಂತಹ ಹೊಂದಿಸಿ ಬರೆಯಿರಿ ಟಾಪಿಕ್ಗಳು, ಅದಕ್ಕೆ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿದ್ರೆ 4ನೇ ವಿಡಿಯೋದಲ್ಲಿ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ನೀವು ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ನು ಬರುತ್ತೆ ಮಕ್ಕಳೇ, ಓಕೆನಾ. ಸೊ ಇಲ್ಲಿವಾಗ ಮೊದಲನೇ ವಿಡಿಯೋದಲ್ಲಿ MCQ ಕ್ವಶನ್ಸ್ ಬಂದಿದೆ, 2ನೇ ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಬಂದಿದೆ, ಹಾಗೂ 3ನೇ ವಿಡಿಯೋ ಇದು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ 4th ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳು ಹಾಗೂ ಅದಕ್ಕೆ ಉತ್ತರವನ್ನು ಹಾಕಿರ್ತೀನಿ. ಇದು 3ನೇ ವಿಡಿಯೋ. ನಾ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಒಂದು ವಿಡಿಯೋ ನಿಮಗೆ ಪ್ಲೇ ಆಗ್ತಿದ್ದಂಗೆ ಅದ್ರ ಜೊತೆಗಿರುವಂತಹ ಎಲ್ಲ ವೀಡಿಯೋಸ್ಗಳು ಕೂಡ ಪ್ಲೇ ಆಗುತ್ತೆ. ನಿಮಗೆ ಈ ಟಾಪಿಕ್ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಮುಗಿದ ನಂತರ ಅದಿಷ್ಟನ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಇಟ್ಟಿರ್ತೀನಿ, ಓಕೆ. ಹಾಗಾದರೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಯನ್ನು ನೋಡಿ. ಮೊದಲನೇ ಪ್ರಶ್ನೆ, ಪ್ರಾಯೋಗಿಕ ಅಧ್ಯಯನ ಅಂತ ಕೇಳಿದರೆ, ಪ್ರಾಯೋಗಿಕ ಅಧ್ಯಯನ ಅಂತ ಹೇಳಿದರೆ ವಿಜ್ಞಾನದ ಒಂದು ಲಕ್ಷಣ. 2ನೇ ಪ್ರಶ್ನೆ, ಸುಗ್ರೀವಾಜ್ಞೆ ಅಂತ ಕೇಳಿದರೆ, ಸುಗ್ರೀವಾಜ್ಞೆ ರಾಷ್ಟ್ರಪತಿ. ಪುರಾತನ ನಿರಂಕುಶತ್ವ ಅಂತ ಕೇಳಿದರೆ, ಇದಕ್ಕೆ ಆನ್ಸರು ತಾತ್ಕಾಲಿಕ ಸರ್ಕಾರಿ ವ್ಯವಸ್ಥೆ. ನೆಕ್ಸ್ಟು IPL ಅಂತ ಕೇಳಿದ್ದಾರೆ, IPLಗೆ ಸರಾಸರಿ. ನೆಕ್ಸ್ಟು IPL ಅಂತ ಕೇಳಿದರೆ, ಇದಕ್ಕೆ ಆನ್ಸರು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಜಿಲ್ಲಾ ಪಂಚಾಯಿತಿಯ ಆಡಳಿತಾಧಿಕಾರಿ ಅಂತ ಕೇಳಿದರೆ, ಇದಕ್ಕೆ ಆನ್ಸರು ಮುಖ್ಯ ನಿರ್ವಹಣಾಧಿಕಾರಿ, ಓಕೆನಾ. ಅದೇ ರೀತಿಯಾಗಿ ಇನ್ನುಳಿದ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ನೋಡೋಣ. ಇನ್ನೊಂದು ಪೇಪರ್ ಇದೆ. ಸೊ ಈ ಪೇಪರಲ್ಲಿ ಕೇಳಿರುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆ, ಪರಮಾಧಿಕಾರ ಅಂತ ಕೇಳಿದರೆ, ಪರಮಾಧಿಕಾರಕ್ಕೆ ಉತ್ತರ ಸೂಪರಾನಸ್. ಅಧ್ಯಕ್ಷೀಯ ಸರ್ಕಾರ ಅಮೇರಿಕ. ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್, ರಿಪೀಟ್ ಆಗಿದೆ ಇದು. ಮೇಲ್ಮನೆ ರಾಜ್ಯಸಭೆ. PIL ಅಂತ ಕೇಳಿದರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ, PIL ಅಂತ ಕೇಳಿರುವಂಥದ್ದು. ಇಲ್ಲೂ ಕೂಡ ಕೇಳಿದರೆ PIL, ಕರೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ PIL ಇಲ್ಲೂ ಕೂಡ ಇದೆ. ಇನ್ನೊಂದು ಸೆಟ್ ಏನು ತೋರಿಸ್ತೆ, ಇದರಲ್ಲೂ ಕೂಡ PIL ಇದೆ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ, ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಸೆಟ್ ನೋಡೋಣ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಸೆಟ್ಟು. ಅಧ್ಯಕ್ಷೀಯ ಸರ್ಕಾರ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಅಮೇರಿಕ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ 32ನೇ ವಿಧಿ. ಭಾರತದ ಅತ್ಯುನ್ನತ ನ್ಯಾಯಾಲಯ ಅಂತ ಕೇಳಿದರೆ, ವೆರಿ ಇಂಪಾರ್ಟೆಂಟು, ಸರ್ವೋಚ್ಚ ನ್ಯಾಯಾಲಯ. ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕೇಳಿದರೆ ಲಾರ್ಡ್ ರಿಪ್ಪನ್. PDO ಅಂತ ಕೇಳಿದರೆ, PDO ಅಂತ ಹೇಳಿದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ನೆಕ್ಸ್ಟು ದಿ ರಿಪಬ್ಲಿಕ್ ಅಂತ ಕೇಳಿದ್ದಾರೆ, ದಿ ರಿಪಬ್ಲಿಕ್, 1ಕ್ಕೆ B ಉತ್ತರ, ರಿಪಬ್ಲಿಕ್ ಪ್ಲೇಟೋ. ಉತ್ಕೃಷ್ಟ ವಿಜ್ಞಾನ ಅಂತ ಕೇಳಿದ್ದಾರೆ, ಅರಿಸ್ಟಾಟಲ್, ಇಲ್ಲಿ ಬರ್ಕೋಬಿಡಿ, ಇದು ಪ್ಲೇಟೋ 1ಕ್ಕೆ, ಅರಿಸ್ಟಾಟಲ್ 2ಕ್ಕೆ ಉತ್ತರ. ಮೆಕೆವಲ್ಲಿ ಅಂತ ಕೇಳಿದರೆ, ಮೆಕೆವಲ್ಲಿ ದಿ ಪ್ರಿನ್ಸ್, 3ನೇ ಉತ್ತರ. ಪ್ರಾಯೋಗಿಕತೆ ಅಂತ ಕೇಳಿದರೆ ವಿಜ್ಞಾನದ ಒಂದು ಲಕ್ಷಣ, ಇದು 4ನೇದು, ಓಕೆನಾ. ನೆಕ್ಸ್ಟು ಹೊಂದಿಸಿ ಬರೆಯಿರಿ.
ದಿ ಪ್ರಿನ್ಸ್ ಅಂತ ಕೇಳಿದರೆ ಮೆಕೆವಲ್ಲಿ. ಸಂಘಗಳ ಮಹಾಸಂಘ ರಾಜ್ಯ ಇಂಪಾರ್ಟೆಂಟು. ಸಪ್ತಾಂಗ ಸಿದ್ಧಾಂತ ಅಂತ ಕೇಳಿದರೆ ಕೌಟಿಲ್ಯ. ಕೌಟಿಲ್ಯ ಕೇಳಿದರೆ ರಚನೆ ಅರ್ಥಶಾಸ್ತ್ರ. ಆನ್ಸರು ಅರ್ಥಶಾಸ್ತ್ರ. ರಾಜ್ಯದ ಹೃದಯ ಮತ್ತು ಆತ್ಮ ಅಂತ ಕೇಳಿದರೆ ರಾಜ್ಯದ ಹೃದಯ ಮತ್ತು ಆತ್ಮ ಯಾವುದು? ಪರಮಾಧಿಕಾರ. ಮುಂದಿನ ಪ್ರಶ್ನೆ, ಜೀನ್ ಬೋಡಿಸ್ ದಿ ರಿಪಬ್ಲಿಕಾ ಇಂಪಾರ್ಟೆಂಟು. ಕಾನೂನು ಮೂಲಪದ ಕೇಳಿದರೆ ಲ್ಯಾಗ್. ರೂಲ್ ಆಫ್ ಲಾ ಅಂತ ಕೇಳಿದರೆ ಇಂಗ್ಲೆಂಡ್. ಸುಗ್ರೀವಾಜ್ಞೆ ರಿಪೀಟ್ ಆಗಿದೆ ರಾಷ್ಟ್ರಪತಿ ರಾಜ್ಯಪಾಲರು. ಅಮೆರಿಕ ಸ್ವಾತಂತ್ರ್ಯ ಕ್ರಾಂತಿ ಕೇಳಿದರೆ 1776 ಸರಿಯಾದ ಉತ್ತರ. ಮುಂದಿನ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಅಖಿಲ ಭಾರತ ಸೇವೆಗಳು ಅಂತ ಕೇಳಿದರೆ ರಾಜ್ಯಸಭೆ. ರಾಜ್ಯಸಭಾ ಸದಸ್ಯರ ಸಂಖ್ಯೆ ಅಂತ ಕೇಳಿದರೆ 250. ಸುಗ್ರೀವಾಜ್ಞೆ ರಿಪೀಟ್ ಆಗಿದೆ ರಾಷ್ಟ್ರಪತಿ. ಪಾರ್ಲಿಮೆಂಟಿನ ಮೂಲ ಪದ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪಾರ್ಲರ್. ನೆಕ್ಸ್ಟು ಕರ್ನಾಟಕ ವಿಧಾನಸಭೆಯ ಸಭಾಪತಿ ಅಂತ ಕೇಳಿದರೆ UT ಖಾದರ್. ಅಮೇರಿಕ ಸಂಸತ್ತಿನ ಹೆಸರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಾಂಗ್ರೆಸ್. ಮುಂದಿನ ಸೆಟ್ಟು ಉಪರಾಷ್ಟ್ರಪತಿ ಅಂತ ಕೇಳಿದರೆ 5 ವರ್ಷ. ಸೇನೆ ಪಡೆಗಳ ಮುಖ್ಯಸ್ಥರನ್ನು ನೇಮಿಸುವವರು ರಾಷ್ಟ್ರಪತಿ. ಕಾನೂನು ಜಾರಿಗೊಳಿಸುವ ಅಂಗ ಕಾರ್ಯಾಂಗ. ಸಂಸತ್ತಿನ ನಾಯಕ ಪ್ರಧಾನಮಂತ್ರಿ. ಮುಂದಿನ ಸೆಟ್ಟು ಸಂವಿಧಾನದ ರಕ್ಷಕ ಅಂತ ಕೇಳಿದರೆ ನ್ಯಾಯಾಂಗ. ವೆರಿ ಇಂಪಾರ್ಟೆಂಟು. ಸಂವಿಧಾನದ ರಕ್ಷಕ ನ್ಯಾಯಾಂಗ. PIL ರಿಪೀಟು ಕೌಟುಂಬಿಕ PIL ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಸರಿಯಾದ ಉತ್ತರ. ಕರ್ನಾಟಕದ ಈಗಿನ ಹೈಕೋರ್ಟ್ ನ್ಯಾಯಾಧೀಶರು ಅಂತ ಕೊಟ್ಟಿದ್ದಾರೆ ಪ್ರಸನ್ನ B ವರಲೆ. 1984 ಸೆಪ್ಟೆಂಬರ್ 14 ಅಂತ ಡೇಟನ್ನು ಕೊಟ್ಟಿದ್ದಾರೆ. ಕೌಟುಂಬಿಕ ನ್ಯಾಯಾಲಯದಲ್ಲಿ ಕಾಯ್ದೆ ಅಂತ ಬರೀರಿ. ಕರ್ನಾಟಕದಲ್ಲಿರುವ ಕೌಟುಂಬಿಕ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 12. ಕೊನೆಯದಾಗಿ ಬಹುಮುಖ್ಯ ಪ್ರಶ್ನೆಗಳು. PDO ಕೇಳಿದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಿಪೀಟ್ ಆಗಿದೆ. ವೆರಿ ಇಂಪಾರ್ಟೆಂಟ್. PDO ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿ ಅಂತ ಕೇಳಿದರೆ CEO. ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿ CEO. ನೆಕ್ಸ್ಟು BBMP ಕೇಳಿದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಕೊನೆಯದಾಗಿ ಮೇಯರ್ ಅವರ ಅಧಿಕಾರ ಅವಧಿ ಎಷ್ಟು ಕೇಳಿದರೆ 5 ವರ್ಷಗಳು. ಸೊ ಇದಿಷ್ಟು ಕೂಡ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವ್ದು ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತೀನಿ. ಓದ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.